ಸಿಂಹರಾಶಿ ತರಕಾರಿ ವ್ಯಾಪಾರಿಗಳಿಗೆ ಸ್ವಲ್ಪ ಮಟ್ಟಿನ ಲಾಭ ಸಿಕ್ಕುವಂತಹ ದಿವಸ. ಪ್ರೇಮಿಗಳಿಗೆ ತುಂಬ ಶುಭವಾದಂತಹ ದಿವಸ ಇದು. ನಿಮ್ಮ ಮಾತಿನಿಂದ ಹಲವಾರು ಜನರನ್ನು ನೀವು ಆಕರ್ಷಣೆ ಮಾಡ್ತೀರಿ. ನಿಮ್ಮ ಮಾತು ಅಷ್ಟು ಸಿಹಿಯಾಗಿರುತ್ತೆ, ಅಥವಾ ಬೇರೆಯವರನ್ನು ಆಕರ್ಷಿಸ್ತಕ್ಕಂತಹ ವಿಚಾರಗಳನ್ನು ಮುಂದಿಟ್ಟುಕೊಂಡು ಮಾತಾಡ್ತೀರಿ ಅನ್ನುವಂಥದ್ದು. ನಿಮ್ಮ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡೋದಕ್ಕೆ ಇದು ಒಳ್ಳೆಯ ಅವಕಾಶ. ಈ ಅವಕಾಶದಿಂದ ವಂಚಿತರಾಗಬೇಡಿ. ಉತ್ತಮವಾದಂತಹ ಸಾಧನೆಯನ್ನು ಮಾಡಿ ಸಮಾಜಕ್ಕೆ ನಿಮ್ಮನ್ನು ಯಾರು ಹಿಂಬಾಲಿಸ್ತಾ ಇದ್ದಾರೆ ಅವರಿಗೆ ಉತ್ತಮವಾದಂತಹ ಒಂದು ಸಲಹೆಯನ್ನು ರವಾನೆ ಮಾಡಿ ಅನ್ನುವಂಥದ್ದು. ನಿಮಗಿರ್ತಕ್ಕಂತಹ ಸಂಪರ್ಕ, ನಿಮಗಿರತಕ್ಕಂತಹ ಸಾಮರ್ಥ್ಯ ಇವೆಲ್ಲವೂ ಕೂಡ ಒಳ್ಳೆಯ ಕೆಲಸಕ್ಕೆ ವಿನಿಯೋಗವಾಗಲಿ ಅಂತ ಅರ್ಥ. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ, ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ, ಬಿಳಿ ಎಕ್ಕದ ಹೂವನ್ನು ಗಣಪತಿಯ ಪಾದಕ್ಕೆ ಅರ್ಪಣೆ ಮಾಡಿ ಶುಭವಾದ. ಕನ್ಯಾ ರಾಶಿ, ಈ ದಿವಸ ನಿಮಗೆ ಏನೋ ಒಂದು ರೀತಿಯ ಭಯ ಕಾಡುತ್ತೆ. ಏನು ವಿಷಯ ಉದ್ದೇಶ ಅಂತಂದರೆ ಯಾವುದೂ ಇಲ್ಲ, ಒಟ್ಟಾರೆ ಭಯ. ಏನಾಗುತ್ತೋ, ಯಾವ ಕ್ಷಣದಲ್ಲಿ ಹೇಗೋ ಏನೋ ಅನ್ನುವಂಥದ್ದು. ಸ್ನೇಹಿತರು, ಬಂಧುಗಳು ಇವರ ಜೊತೆಯಲ್ಲಿ ಉತ್ತಮವಾದಂತಹ ಬಾಂಧವ್ಯವನ್ನು ಇಟ್ಕೊಳ್ಳಿ. ಯಾರ ಜೊತೆಯಲ್ಲೂ ಅಂಥ ಉತ್ತಮವಾದಂತಹ ಬಾಂಧವ್ಯ ಇರುವುದಿಲ್ಲ, ಅದನ್ನು ಸರಿಪಡಿಸ್ಕೊಳ್ಬೇಕು. ನಿಮ್ಮ ತಪ್ಪಿದ್ದಲ್ಲಿ ಕ್ಷಮೆಯನ್ನು ಕೇಳುವಂತಹ ಉದಾರ ಮನಸ್ಸಿರಬೇಕು. ಮುಂದೆ ತಪ್ಪು ಮಾಡದೇ ಇರುವ ಹಾಗೆ ನಿಮ್ಮನ್ನು ನೀವು ಹತೋಟಿಯಲ್ಲಿ ಇಟ್ಟುಕೊಳ್ಬೇಕು. ಆಡುವಂತಹ ಮಾತು, ನಡ್ಕೊಳ್ಳುವಂತಹ ರೀತಿ ಇವೆಲ್ಲವೂ ಪರಿಶುಭ್ರವಾಗಿರಬೇಕು. ಇವೆಲ್ಲವೂ ಮುಖ್ಯವಾಗುತ್ತೆ. ವ್ಯಾಪಾರದಲ್ಲಿ ಆದಾಯ ಮತ್ತು ಶುಭ ಇದೆಲ್ಲವನ್ನು ಕಾಣ್ತೀರಿ, ಅನುಕೂಲ ಇದೆ. ವಿದ್ಯಾರ್ಥಿಗಳಿಗೆ ಭವಿಷ್ಯದ ಚಿಂತೆ ಹೆಚ್ಚಾಗುವಂಥದ್ದು. ಸರ್ಕಾರಿ ಕೆಲಸಕ್ಕೆ ಅಡಚಣೆಗಳಾಗುತ್ತೆ. ಅದು ಎಷ್ಟು ಕಷ್ಟಪಟ್ಟರೂ ಕೂಡ ಆ ಕೆಲಸಗಳು ಆಗದೇ ಇರತಕ್ಕಂಥದ್ದು. ಹಲವರಿಗೆ ನಿಮ್ಮ ಮೇಲೆ ಕೋಪ ಇದೆ. ಅದು ಯಾಕೆ ಅಂತ ಹೇಳಿ ನಿಮಗೂ ಕೂಡ ಗೊತ್ತಿರುತ್ತೆ, ಆದರೆ ಸರಿ ಮಾಡಿಕೊಳ್ತಕ್ಕಂತಹ ಪ್ರಮೇಯಕ್ಕೆ ನೀವು ಹೋಗಿರೋದಿಲ್ಲ. ಅದು ಇನ್ನಷ್ಟು ಮತ್ತಷ್ಟು ಕೋಪ ಹೆಚ್ಚಾಗೋದಕ್ಕೆ ಕಾರಣವಾಗುತ್ತೆ. ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ, ಸಿಟ್ಟು ಮಾಡಿಕೊಂಡು ಯಾರ ಜೊತೆನೂ ಮಾತಿಗಿಳಿಬೇಡಿ. ಕೋಪ ಹೆಚ್ಚಾದಾಗೆ ನಿಮ್ಮ ಮಾತುಗಳು ನಿಮ್ಮ ಹಿಡಿತವನ್ನು ಕಳ್ಕೊಳ್ಳುತ್ತೆ. ಅನರ್ಥವಾದಂತಹ ಮಾತುಗಳು ಬೇರೆಯವರನ್ನ ಕೆರಳಿಸುವ ಹಾಗೆ ಮಾಡುತ್ತೆ. ಜಗಳಕ್ಕೆ ಅವಕಾಶವಾಗುತ್ತೆ. ಇದು ಬೇಡ. ಆಹಾರ ಮಿತವಾಗಿರಲಿ, ಇಲ್ಲದೇ ಇದ್ದರೆ ಸಮಸ್ಯೆಯನ್ನು ಮಾಡ್ಕೊಳ್ತೀರಿ. ಬೇರೆ ಬೇರೆ ಆಹಾರಗಳನ್ನು ಸ್ವೀಕಾರ ಮಾಡಿ ಚೆನ್ನಾಗಿರ್ತಕ್ಕಂತಹ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುವಂತಹ ಕೆಲಸ ಬೇಡ ಅಂತ ಅರ್ಥ. ಕಾರ್ಯಕ್ಷೇತ್ರದಲ್ಲಿ ಒಳ್ಳೆಯ ಹೆಸರನ್ನು ಮಾಡಿರ್ತೀರಿ. ಹವ್ಯಾಸಿ ಕೆಲಸಗಳಿಗೆ ಮತ್ತು ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಒಂದಷ್ಟು ಹಣವನ್ನು ಹೂಡಿಕೆ ಮಾಡಬೇಕಾಗತ್ತೆ, ಖರ್ಚು ಮಾಡಬೇಕಾಗತ್ತೆ. ಅದು ನಿಮಗೆ ಸಂತೋಷವನ್ನು ಕೊಡುತ್ತೆ. ನೀವು ಕೂಡ ಸಂತೋಷವಾದಂತಹ ಮನಸ್ಸಿನಿಂದ ಅದಕ್ಕೆ ಹಣವನ್ನು ಖರ್ಚು ಮಾಡೋದಕ್ಕೆ ಸಿದ್ಧವಾಗ್ತೀರಿ ಅಂತ ಅರ್ಥ. ಪ್ರೀತಿಪಾತ್ರರ ಮೇಲೆ ಅತಿಯಾದಂತಹ ಅವಲಂಬನೆ ಹಾನಿಕಾರಕವಾಗುತ್ತೆ. ತುಂಬ ನಂಬ್ತೀರಿ, ಅದು ನಿಮಗೆ ತೊಂದರೆಗೆ ಕಾರಣವಾಗತಕ್ಕಂಥದ್ದು. ವೈದ್ಯಕೀಯ ವಿದ್ಯಾರ್ಥಿಗಳಿಗೆ, ವೈದ್ಯಕೀಯ ರಂಗದಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ದೊಡ್ಡ ಮಟ್ಟದ ಸಮಸ್ಯೆ ಆಗುವಂಥದ್ದಿದೆ. ನವಗ್ರಹರನ್ನು ಪ್ರಾರ್ಥನೆ ಮಾಡಿ, ಅರಿಷ್ಟಾನಿ ಪ್ರಣಶ್ಯಂತು ದುರಿತಾನಿ ಭಯಾನಿ ಚ ಶಾಂತಿರಸ್ತು ಶುಭಮೇಸ್ತು ಗ್ರಹಾಃ ಕುರುವಂತು ಮಂಗಳಂ ಎಂಬುದಾಗಿ 9 ಸಲ ಹೇಳಿಕೊಳ್ಳಿ ಶುಭವಾಗಿ. ವೃಶ್ಚಿಕ ರಾಶಿ, ಸ್ನೇಹಿತರ ಜೊತೆಯಲ್ಲಿ ಹಲವಾರು ವಿಚಾರಗಳನ್ನು ನೀವು ಚರ್ಚೆ ಮಾಡ್ಬೋದು. ಅದಕ್ಕೆ ಅವಕಾಶ ಇದೆ. ಮಾಡಿ, ಒಳ್ಳೆಯ ವಿಚಾರಗಳು ಅಲ್ಲಿ ಮುನ್ನೆಲೆಗೆ ಬರಲಿ. ಉತ್ತಮವಾದಂತಹ ಸಲಹೆಗಳನ್ನು ಪಡ್ಕೊಳ್ಳಿ. ನಿಮಗೆ ಗೊತ್ತಿರುವಂತಹ ವಿಚಾರವನ್ನು ಕೂಡ ಹಂಚಿಕೊಳ್ಳಿ. ಪರಸ್ಪರವಾಗಿ ವಿಷಯ ವಿನಿಮಯವಾದರೆ ನಿಮಗೂ ಅನುಕೂಲವಾಗುತ್ತೆ, ನಿಮ್ಮ ಸ್ನೇಹಿತರಿಗೂ ಕೂಡ ಅದರಿಂದ ಒಳ್ಳೆಯದಾಗ್ತಕ್ಕಂಥದ್ದು. ಹಿರಿಯರ ಪ್ರೀತಿಗೆ ಪಾತ್ರರಾಗ್ತೀರಿ. ದೊಡ್ಡವರ ಮನಸ್ಸನ್ನು ಗೆಲ್ತಕ್ಕಂತಹ ಕೆಲಸವನ್ನು, ವರ್ತನೆಯನ್ನು ನೀವು ಇವತ್ತು ಮಾಡಿ ತೋರಿಸ್ತಕ್ಕಂಥದ್ದಾಗತ್ತೆ. ಹಳೆಯ ಸಾಲಕ್ಕಾಗಿ, ಅಂದರೆ ಹಳೆಯ ಸಾಲವನ್ನು ತೀರಿಸೋದಕ್ಕಾಗಿ ಮತ್ತೆ ಸಾಲವನ್ನು ಮಾಡಬೇಕಾಗತ್ತೆ. ಇದು ಸಾಲ ಹೀಗೆ ಬೆಳ್ಕೊಂಡು ಹೋಗ್ತಕ್ಕಂಥದ್ದು. ಆದಷ್ಟು ಋಣಮುಕ್ತರಾಗೋದಕ್ಕೆ ಪ್ರಯತ್ನವನ್ನು ಮಾಡಿ ಅಂತ ಅರ್ಥ. ಸಣ್ಣ ಪುಟ್ಟ ವಿಚಾರಗಳು ಅಂತ ಹೇಳಿ ತಾತ್ಸಾರ ಮಾಡಬೇಡಿ, ಅದೇ ದೊಡ್ಡ ಮಟ್ಟದಲ್ಲಿ ತೊಂದರೆಗೆ ಕಾರಣವಾಗತ್ತೆ ಅಂತ ಅರ್ಥ. ನಿಮ್ಮ ಕೆಲಸ ನಿಮಗೆ ತೃಪ್ತಿ ಕೊಡೋದಿಲ್ಲ.
ನಾನು ಇನ್ನೇನೋ ಮಾಡಬೇಕಾಗಿತ್ತು, ನನ್ನ ಯೋಗ್ಯತೆಗೆ, ನನ್ನ ಅರ್ಹತೆಗೆ ಅಥವಾ ನನ್ನ ಬುದ್ಧಿವಂತಿಕೆಗೆ ಇದಲ್ಲ ಕೆಲಸ ಅಂತ ಹೇಳಿ ನಿಮಗೇ ಅನ್ನಿಸ್ತಕ್ಕಂಥದ್ದಾಗುತ್ತೆ. ಆದಾಯದಷ್ಟೇ ಖರ್ಚು ಕೂಡ ಇರುತ್ತೆ. ಇದನ್ನು ಗಮನಿಸ್ಕೊಳ್ಬೇಕು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಲಿ.